ನಮಸ್ಕಾರ. ದೈವತ್ವವಾಣಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಇದು ನಿಮ್ಮ ಯೂಟ್ಯೂಬ್ ಕನ್ನಡ ವಾಹಿನಿ. ಜ್ಯೋತಿಷ್ಯ ಶಾಸ್ತ್ರದ ಹಾಗೂ ತಾಂತ್ರಿಕ್ ಪರಿಹಾರಗಳ ಬಗ್ಗೆ ನಿಮ್ಮೆಲ್ಲರಿಗೂ ತಿಳಿಸಿಕೊಡುವಂತಹ ವಿಶೇಷವಾದಂತಹ ಒಂದು ಕನ್ನಡ ಯೂಟ್ಯೂಬ್ ಚಾನಲ್ ಆಗಿದೆ. ಇದನ್ನು ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮುಖಾಂತರವಾಗಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ಒಂದು ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದೆ ಸ್ಪಷ್ಟೀಕರಣವನ್ನು ನೀಡಲಿಕ್ಕೆ ಬಯಸ್ತಾ ಇದ್ದೀನಿ. ಸುಧೀಂದ್ರ ಭಟ್ ಅನ್ನತಕ್ಕಂಥವರು ಬೇರೆ ನಮ್ಮ ಹೆಸರಿನಿಂದ ಬೇರೆಯವರು ಈ ಒಂದು ವಿಡಿಯೋದಲ್ಲಿ ಈ ಒಂದು ವಾಹಿನಿಯಲ್ಲಿ ಬೇರೆ ಬೇರೆ ವಿಚಾರದಿಂದ ಬರ್ತಾ ಇದ್ದಾರೆ. ಹಾಗಾಗಿ ಒಬ್ಬರ ಹೆಸರು ಇನ್ನೊಬ್ಬರು ಇಟ್ಕೊಳ್ಳೋದು ಸಹಜ. ಆದರೆ ಬೇರೆಯವರು ಪೂಜೆ ಪುನಸ್ಕಾರ ಮಾಡೋದನ್ನು ಇನ್ನಿತರರು ಅನುಕರಣೆ ಮಾಡುವುದು ಇಂದಿನ ಒಂದು ಸ್ಪರ್ಧಾತ್ಮಕ ವಿಚಾರದಲ್ಲಿ ಸ್ವಲ್ಪ ಸಹಜವಾಗಿಯೇ ಆಗಿದೆ. ಆದರೆ ನೀವು ಯಾರೋ ಒಬ್ಬರು ಸುಧೀಂದ್ರ ಅಂತ ಹೇಳುವಂತಹವ್ರ ಹತ್ರ ಕೇಳಿರ್ತೀರ. ಅವರೇ ನನ್ನ ಹತ್ರ ಕೇಳಿದ್ದಾರೆ ಅಂಥೇಳಿ ಅವರು ಕೆಲವೊಂದು ಕನ್ಫ್ಯೂಷನ್ಗಳನ್ನು ಮಾಡಿಕೊಂಡು ನನ್ನ ಹತ್ರನೂ ಮಾತಾಡಿ ಅವರು ಜ್ಯೋತಿಷರೇ ನಾವು ನಿಮ್ಮ ಹತ್ರ ಕೇಳಿದ್ವಿ ಅಂತ ಹೇಳಿದ್ದಿದೆ. ಹಾಗಾಗಿ ಏನೇ ಫೋನ್ಗಳನ್ನು ಮಾಡಿ ಯಾವ ಒಂದು ನಂಬರ್ಗೆ ಮಾಡ್ತಾ ಇದ್ದೀನಿ, ಯಾರಿಗೆ ಫೋನ್ ಮಾಡ್ತಾ ಇದ್ದೀನಿ ಅನ್ನತಕ್ಕಂತಹದ್ದನ್ನು ಸ್ವಲ್ಪ ತಿಳುವಳಿಕೆಯನ್ನು ಪಡೆದುಕೊಂಡು ಸರಿಯಾದ ರೀತಿಯಲ್ಲಿ ಸುಧೀಂದ್ರ ಭಟ್ ಅನ್ನೋರಿಗೆ ದೈವತ್ವವಾಣಿಗೆ ನೀವು ಫೋನ್ ಮಾಡಬೇಕು ಅನ್ನೋದಾದರೆ, ನಿಮ್ಮ ಸಮಸ್ಯೆನ ನಮ್ಮಲ್ಲಿ ಪರಿಹಾರ ಮಾಡಿಕೊಳ್ಬೇಕಾದ್ರೆ ನೀವು ಮೊದಲು ಖಾತ್ರಿಪಡಿಸಿಕೊಳ್ಳಿ, ಖಚಿತಪಡಿಸಿಕೊಂಡು ಸುಧೀಂದ್ರ ಭಟ್ ಅವರೇನಾ ಅಂತ ಹೇಳಿ ಖಚಿತಪಡಿಸಿಕೊಂಡು ಸರಿಯಾದ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಒಂದು ವಿಶೇಷವಾದಂತಹ ಒಂದು ಸಂಚಿಕೆಯನ್ನು ಮಾಡಬೇಕು ಅಂತ ಬಂದಿದ್ದೀನಿ. ಈ ಒಂದು ವಿಶೇಷವಾದಂತಹ ಸಂಚಿಕೆ ಕೇವಲ ಪುರುಷರಲ್ಲಿ ಮಾತ್ರ ಕಂಡು ಬರ್ತಕ್ಕಂತಹದ್ದು. ಶೀಘ್ರ ಸ್ಖಲನ ಅಥವಾ ಶೀಘ್ರ ಪತನ ಅಥವಾ ಶೀಘ್ರದಲ್ಲಿ ಸಂಭೋಗವನ್ನು ಕೈಗೊಂಡಂತಹ ಒಂದು ರೀತಿಯಲ್ಲಿ ಆ ಒಂದು ಕ್ರಿಯೆ, ಆ ಒಂದು ಸಂಪೂರ್ಣವಾದಂತಹ ಸುಖಕ್ಕೆ ಆ ಒಂದು ಶೀಘ್ರ ಸ್ಖಲನ ಅಡ್ಡಿ ಬರ್ತಾ ಇದೆ ಅಂತ ಹೇಳಿ ಸುಮಾರು ಜನ ಇದಕ್ಕೆ ಜ್ಯೋತಿಷ್ಯ ಶಾಸ್ತ್ರದ ಹಿನ್ನೆಲೆ ಏನು ಮತ್ತು ತಾಂತ್ರಿಕ್ ಪರಿಹಾರಗಳೇನು ಹಾಗೂ ಇದಕ್ಕೆ ಹಿಂದೆ ಇರತಕ್ಕಂತಹ ವೈಜ್ಞಾನಿಕ ರೀತಿಯ ವಿಚಾರಗಳು ಸಾಕಷ್ಟು ನಿಮಗೆ ಸಿಗ್ತವೆ. ಆದರೂ ಕೂಡ ಇಲ್ಲಿ ಗಿಡಮೂಲಿಕೆಗಳ ವಿಚಾರದಿಂದ ಇದು ಕೆಲವೊಬ್ಬರು ಬಹಳಷ್ಟು ರೀತಿಯಲ್ಲಿ ನಾಚಿಕೊಳ್ಳುವಂತಹ ಸ್ವಭಾವ ಇರುವಂತಹವರು ಅಷ್ಟೊಂದು ಮನಸ್ಸನ್ನು ಬಿಚ್ಚಿಕೊಂಡು ಈ ವಿಚಾರವನ್ನು ಯಾರು ಮುಂದೆ ಕೂಡ ಹೇಳೋದಿಲ್ಲ. ಹಾಗಾಗಿ ಈ ಒಂದು ಶೀಘ್ರ ಸ್ಖಲನ ಅದನ್ನು ತಡೆಯುವಂತಹ ಕ್ರಮಗಳ ಬಗ್ಗೆ ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇದು ಪುರಾತನವಾದಂತಹ ಒಂದು ತಾಂತ್ರಿಕ ಪರಿಹಾರನೂ ಹೌದು, ಹಾಗೂ ಪುರಾತನವಾದಂತಹ ಗಿಡಮೂಲಿಕೆಗಳಿಂದನೂ ಈ ಒಂದು ಪರಿಹಾರ ನಿಮ್ಮ ಕೈಯಲ್ಲಿ ಸಿಗ್ತದೆ. ಹಾಗೇನು ಅಂತ ಹೇಳಿದ್ರೆ, ಆಕಳ ಹಾಲಿನಲ್ಲಿ ಒಳಮುಚುಕದ ಬೇರು, ಅರ್ಥ ಮಾಡ್ಕೊಳ್ಳಿ, ಆಕಳ ಹಾಲಿನಲ್ಲಿ ಒಳಮುಚುಕದ ಬೇರನ್ನು ತೆಗೆದುಕೊಂಡು ಬಂದು ಅದನ್ನು ತೆಗೆದು ಆ ಒಂದು ಸಂಭೋಗ ಕ್ರಿಯೆಯಲ್ಲಿ ತೊಡಗಿದಾಗ ನಾಲಿಗೆ ಮೇಲೆ ಹಚ್ಚಿಕೊಳ್ಳುವುದರಿಂದ ಶೀಘ್ರ ಸ್ಖಲನ ಸಮಸ್ಯೆ ದೂರ ಆಗ್ತದೆ ಅನ್ನತಕ್ಕಂತಹದ್ದು ಒಂದು ವಿಚಾರ. ಇನ್ನು ಬಿಳಿ ಕಣಗಿಲೆ ಗಿಡದ ಬೇರನ್ನು ತೆಗೆದುಕೊಂಡು ಬಂದು ಹಸಿಯ ಎಸಳನ್ನು, ಆ ಬೇರಿನ ಹಸಿಯ ಎಸಳನ್ನು, ಕಮಲದ ಎಸಳನ್ನು ತೆಗೆದುಕೊಂಡು ಜೇನುತುಪ್ಪದಲ್ಲಿ ಅರೆದು ಅದನ್ನು ಹೊಕ್ಕಳಿಗೆ ಲೇಪಿಸಿಕೊಳ್ಳುವುದರಿಂದ ಆರೋಗ್ಯದಲ್ಲಿ ಸ್ಥಿಮಿತವನ್ನು ಹೊಂದಿ ಅದು ನಿಮಗೆ ಶೀಘ್ರ ಸ್ಖಲನವನ್ನು ತಡೀತದೆ. ಅದು ಒಂದು. ಮತ್ತು ಇನ್ನೊಂದು ಇದಕ್ಕೆ ಮುಖ್ಯವಾದಂತಹ ಒಂದು ಪರಿಹಾರ ಏನು ಶೀಘ್ರ ಸ್ಖಲನಕ್ಕೆ ಅಂದರೆ, ಸಪ್ತವರ್ಣದ ಬೀಜವನ್ನು ಶನಿವಾರದ ದಿವಸ ತೆಗೆದುಕೊಂಡು ಬಂದು ಎಕ್ಕದ ಗಿಡಕ್ಕೆ ಪೂಜೆ ಮಾಡಿ ಅದನ್ನು, ಆ ಬೀಜವನ್ನು ತೆಗೆದುಕೊಂಡು ಬಂದು ಆ ಒಂದು ರತಿ ಕ್ರೀಡೆಯಲ್ಲಿ ತೊಡಗಿದಾಗ ಅದನ್ನು ಬಾಯಿಯಲ್ಲಿ ಇಟ್ಕೊಳ್ಳೋದ್ರಿಂದಾಗಿ ಈ ಒಂದು ಶೀಘ್ರ ಸ್ಖಲನ ಅಥವಾ ಧಾತು ಬೀಳುವುದನ್ನು, ಬೇಗ ಶೀಘ್ರ ಸ್ಖಲನ ಆಗುವುದನ್ನು ತಡೆಗಟ್ಟಬಹುದು ಅಂತ ಅನ್ನತಕ್ಕಂತಹ ವಿಚಾರಗಳು. ಪ್ರಿಯ ವೀಕ್ಷಕರೇ, ಈ ಎಲ್ಲ ವಿಚಾರಗಳನ್ನು, ಈ 3 ಉಪಾಯಗಳನ್ನು ನಾನು ಹೇಳಿದ್ದೀನಿ. ಇನ್ನೂ ಹೆಚ್ಚಿನ ವಿಚಾರದಲ್ಲಿ ನಿಮಗೆ ಲೈಂಗಿಕ ಒಂದು ಸಮಸ್ಯೆಗಳನ್ನು ನೀವು ಅನುಭವಿಸ್ತಿದ್ರೆ ಪುರಾತನವಾದಂತಹ ಒಂದು ಗಿಡಮೂಲಿಕೆಯ ಶಾಸ್ತ್ರದ ಆಧಾರದಿಂದ ನಿಮಗೆ ಪರಿಹಾರವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಹಾಗಾಗಿ ನೀವು ಇಂತಹ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ, ಇಂತಹ ಸಮಸ್ಯೆಗಳಿಂದ ನಿಮ್ಮ ಸಮಸ್ಯೆ ಆಗ್ತಾ ಇದೆ ಗುರುಗಳೇ, ನನಗೆ
ಇದರಿಂದ ಗಂಡ ಹೆಂಡತಿ ದಾಂಪತ್ಯದಲ್ಲಿ ನೆಮ್ಮದಿ ಇಲ್ಲದೆ ಇರತಕ್ಕಂತಹದ್ದು, ಗಂಡ ಹೆಂಡತಿಗಳು ಬೇರೆ ಬೇರೆ ಆಗ್ತಕ್ಕಂತಹ ವಿಚಾರಗಳು ಸಾಕಷ್ಟು ನಾವು ನೋಡಿದ್ದೀವಿ. ಇದನ್ನು ಬಹಳ ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕೆಲವೊಬ್ಬರು ತಮ್ಮ ತಮ್ಮ ವಿಷಯದಲ್ಲೇ ತಮ್ಮ ತಮ್ಮ ಮನಸ್ಸಿನಲ್ಲೇ ಇಟ್ಕೊಳ್ತಾರೆ. ಹಾಗಾಗಿ ಅಂಥ ಯಾವುದೇ ಒಂದು ವಿಚಾರ ಬೇಡ, ಮುಕ್ತವಾಗಿ ಹೇಳೋದ್ರಿಂದಾಗಿ ಪರಿಹಾರವನ್ನು ಪಡ್ಕೊಳ್ಬಹುದು ಅಂತ ಹೇಳ್ತಾ ಈ ಒಂದು ಭರವಸೆಯನ್ನು ನಾನು ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅದೇನಂತಂದರೆ, ಈ ಒಂದು ವಾಹಿನಿಯ ಮುಖಾಂತರ, ನಮ್ಮ ದೈವತ್ವ ವಾಹಿನಿಯ ಮುಖಾಂತರ ಕೇವಲ ಜ್ಯೋತಿಷ್ಯವನ್ನು ಹೇಳೋದು, ತಾಂತ್ರಿಕ ಪರಿಹಾರಗಳನ್ನು ಮಾಡುವುದು ಅಷ್ಟೇ ಅಲ್ಲದೆ ನೆಮ್ಮದಿಯುಕ್ತ ಜೀವನಕ್ಕೆ ಇಂತಹ ಒಂದು ಕ್ರಿಯೆಯಲ್ಲಿ ತೃಪ್ತಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನತಕ್ಕಂಥವರು ತಮ್ಮ ಜೀವನವನ್ನು, ದಾಂಪತ್ಯ ಜೀವನವನ್ನು, ಮುಖ್ಯವಾಗಿ ಗಂಡದಿಂದ ಹೆಂಡತಿ, ಹೆಂಡತಿಯಿಂದ ಗಂಡ, ಈ ಒಂದು ಮೈಥುನ ಕ್ರಿಯೆಯ ಸುಖವನ್ನು ಪಡೀದೇ ಇರತಕ್ಕಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಆಗೋದನ್ನು ಸುಮಾರು ಕಡೆ ನೋಡಿದ್ದೀನಿ. ಹಾಗಾಗಿ ಇಂತಹ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳನ್ನು ತಡೆದುಕೊಂಡು ಪರಿಹಾರವನ್ನು ಪಡ್ಕೊಂಡು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಸದ್ಗುಣವಾದಂತಹ ಜೀವನ ಅದನ್ನು ನಡೆಸ್ತೀರಿ ಅಂತ ಹೇಳಿ ನಿಮಗೆ ಭರವಸೆಯನ್ನು ಕೊಡ್ತಾ ಇದ್ದೀನಿ. ಈ ಒಂದು ವಿಚಾರಕ್ಕೆ ಸಂಬಂಧಿಸಿದ ಹಾಗೆ ಏನೇ ಸಮಸ್ಯೆ ಇದ್ದರೂ ನಮ್ಮನ್ನು ಮುಕ್ತವಾಗಿ ಸಂಪರ್ಕಿಸಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹರಿ ಓಂ.